ನಮಸ್ಕಾರ. ಬನ್ನಿ, ಇವತ್ತು ನಾವು ಒಂದು ಅದ್ಭುತವಾದ ಕಥೆಯನ್ನ ಕೇಳೋಣ. ಇದು ಭಾರತದ ಅತ್ಯಂತ ಪೂಜ್ಯ ದೇವತೆಗಳಲ್ಲಿ ಒಬ್ಬರಾದ ಪುರಿ ಜಗನ್ನಾಥ ಸ್ವಾಮಿಯದ್ದು. ಈ ಕಥೆ ಇದೆಯಲ್ಲ, ಇದು ಕೇವಲ ಒಂದು ದಂತಕಥೆಯಲ್ಲ, ಬದಲಿಗೆ ನಂಬಿಕೆ, ಭಕ್ತಿ ಮತ್ತು ದೈವಿಕ ಇಚ್ಛೆಯ ಒಂದು ಅದ್ಭುತ ಪಯಣ. ಸರಿ, ಈ ಕಥೆಯನ್ನ ಶುರು ಮಾಡೋಕ್ಕೂ ಮುಂಚೆ ಎಲ್ಲರ ಮನಸ್ಸಲ್ಲೂ ಮೂಡುವ ಒಂದು ಪ್ರಶ್ನೆಯನ್ನ ಕೇಳೋಣ. ಯಾಕೆ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯ ವಿಗ್ರಹಗಳು ಇಷ್ಟು ವಿಶಿಷ್ಟವಾಗಿವೆ? ಅಂದರೆ ಕೈಕಾಲುಗಳಿಲ್ಲದೆ ಒಂದು ರೀತಿ ಅಪೂರ್ಣವಾಗಿ ಕಾಣ್ತಾವಲ್ವಾ? ಈ ಪ್ರಶ್ನೆಯಲ್ಲೇ ಇಡೀ ಕಥೆಯ ರಹಸ್ಯ ಅಡಗಿದೆ. ಬನ್ನಿ, ಆ ರಹಸ್ಯವನ್ನೇ ನಾವಿವತ್ತು ಭೇದಿಸೋಣ. ನಮ್ಮ ಈ ಕಥೆ ಶುರುವಾಗೋದು ಮಾಳವ ಸಾಮ್ರಾಜ್ಯದಿಂದ. ಅಲ್ಲಿ ಇಂದ್ರದ್ಯುಮ್ನ ಅನ್ನೋ ಬರಾಜನಿದ್ದ. ಆತ ವಿಷ್ಣುವಿನ ಅಂತಹ ಪರಮಭಕ್ತ. ಅವನ ಭಕ್ತಿಯೇ ಈ ಇಡೀ ಅದ್ಭುತ ಕಥೆಗೆ ಕಾರಣವಾಗಿದ್ದು. ನೋಡಿ, ರಾಜ ಇಂದ್ರದ್ಯುಮ್ನನಿಗೆ ಜೀವನದಲ್ಲಿ ಒಂದೇ ಒಂದು ದೊಡ್ಡ ಆಸೆ ಇತ್ತು. ಅದು ಏನು ಗೊತ್ತಾ? ನಾನು ಹೇಗಾದ್ರೂ ಮಾಡಿ ನನ್ನ ಕಣ್ಣುಗಳಿಂದಲೇ ಭಗವಾನ್ ವಿಷ್ಣುವಿನ ನಿಜವಾದ ರೂಪವನ್ನ ನೋಡಬೇಕು ಅನ್ನೋದು. ಈ ಒಂದು ಬಲವಾದ ಆಸೆಯೇ ಇಡೀ ಕಥೆಯ ತಿರುವಿಗೆ ಕಾರಣವಾಯಿತು. ಹೀಗಿರುವಾಗ ಒಂದು ರಾತ್ರಿ ರಾಜನಿಗೆ ಒಂದು ದಿವ್ಯವಾದ ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಒಂದು ಆಕಾಶವಾಣಿ ಕೇಳಿಸುತ್ತೆ. ನೀಲಮಾಧವ ಅಂತ ಕರೆಯಲ್ಪಡುವ ವಿಷ್ಣುವಿನ ಒಂದು ಗುಪ್ತ ರೂಪ ಇದೆ, ಅದನ್ನ ಹುಡುಕು, ನಿನ್ನ ಆಸೆ ಖಂಡಿತ ನೆರವೇರುತ್ತೆ ಅಂತ. ಆ ಕ್ಷಣದಿಂದ ರಾಜನ ಜೀವನಕ್ಕೆ ಒಂದು ಹೊಸ ಗುರಿ, ಒಂದು ಹೊಸ ಉದ್ದೇಶ ಸಿಕ್ಕ ಹಾಗಾಯಿತು. ಸರಿ, ಈಗ ಕಥೆ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ರಾಜ ತಕ್ಷಣನೇ ತನ್ನ ಅತ್ಯಂತ ನಂಬಿಕಸ್ಥ ಬ್ರಾಹ್ಮಣನಾದ ವಿದ್ಯಾಪತಿಯನ್ನ ಕರೆಸ್ತಾನೆ. ಈ ಪವಿತ್ರವಾದ ಹುಡುಕಾಟದ ಜವಾಬ್ದಾರಿಯನ್ನ ಅವನಿಗೆ ವಹಿಸ್ತಾನೆ. ವಿದ್ಯಾಪತಿಯ ಪ್ರಯಾಣ ಅಷ್ಟು ಸುಲಭದ್ದಾಗಿರ್ಲಿಲ್ಲ. ಅಬ್ಬಾ, ಎಷ್ಟೋ ಕಾಡು, ಬೆಟ್ಟ, ನದಿಗಳನ್ನ ದಾಟಿ ಕೊನೆಗೆ ಒಂದು ದಟ್ಟವಾದ ಅರಣ್ಯವನ್ನ ತಲುಪ್ತಾನೆ. ಅಲ್ಲಿ ನೀಲಮಾಧವನನ್ನ ಗುಪ್ತವಾಗಿ ಪೂಜೆ ಮಾಡ್ತಿದ್ದ ಬುಡಕಟ್ಟು ಜನಾಂಗದ ಮುಖ್ಯಸ್ಥ ವಿಶ್ವವಸು ಅವನಿಗೆ ಸಿಗ್ತಾನೆ. ಇವನೇ ಆ ರಹಸ್ಯದ ಕಾವಲುಗಾರ. ಇಲ್ಲಿ ನೋಡಿ ವಿದ್ಯಾಪತಿಯ ಚಾಣಾಕ್ಷತನ. ಆ ರಹಸ್ಯ ಸ್ಥಳವನ್ನ ಪತ್ತೆ ಹಚ್ಚೋಕೆ ಅವನು ಒಂದು ಸೂಪರ್ ಪ್ಲಾನ್ ಮಾಡ್ತಾನೆ. ಮೊದಲು ವಿಶ್ವವಸುವಿನ ಮಗಳು ಲಲಿತಾಳನ್ನೇ ಮದುವೆಯಾಗಿ ಆ ಕುಟುಂಬದ ವಿಶ್ವಾಸ ಗಳಿಸ್ತಾನೆ. ಆಮೇಲೆ ಹೇಗೋ ಮಾಡಿ ವಿಶ್ವವಸುವನ್ನು ಒಪ್ಪಿಸಿ ತನ್ನ ಕಣ್ಣಿಗೆ ಬಟ್ಟೆ ಕಟ್ಟಿಸ್ಕೊಂಡು ದೇವರ ದರ್ಶನಕ್ಕೆ ಹೋಗೋಕೆ ರೆಡಿ ಆಗ್ತಾನೆ. ಆದರೆ ಹೋಗೋ ದಾರಿಯುದ್ದಕ್ಕೂ ಯಾರಿಗೂ ಗೊತ್ತಾಗ್ದಾಗೆ ಸಾಸಿವೆ ಕಾಳುಗಳನ್ನು ಚೆಲ್ಲುತ್ತಾ ಹೋಗ್ತಾನೆ. ಎಂಥ ಬುದ್ಧಿವಂತಿಕೆ ಅಲ್ವಾ? ಕೆಲವು ದಿನಗಳ ನಂತರ ಏನಾಯ್ತು, ಆ ಸಾಸಿವೆ ಬೀಜಗಳೆಲ್ಲ ಮೊಳಕೆ ಒಡೆದು ದಾರಿಯನ್ನೇ ತೋರಿಸ್ಕೊಟ್ವು. ವಿದ್ಯಾಪತಿ ಅದೇ ದಾರಿಯನ್ನೇ ಹಿಡಿದು ಮತ್ತೆ ಆ ಗುಪ್ತ ಸ್ಥಳಕ್ಕೆ ಹೋದಾಗ, ಅಬ್ಬಾ, ಅಲ್ಲಿ ಪ್ರಕಾಶಮಾನವಾಗಿ ಬೆಳಗ್ತಿದ್ದ ನೀಲಮಾಧವನ ದಿವ್ಯ ರೂಪವನ್ನ ಕಂಡು ಭಕ್ತಿಯಿಂದ ಮೈಮರೆತು ಹೋಗ್ತಾನೆ. ಅವನ ಜನ್ಮವೇ ಸಾರ್ಥಕವಾದ ಹಾಗೆ ಭಾಸಾಗುತ್ತೆ. ಆದರೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಕಾದಿತ್ತು. ವಿದ್ಯಾಪತಿ ವಾಪಸ್ ಬಂದು ರಾಜನಿಗೆ ವಿಷಯ ತಿಳಿಸಿದ ತಕ್ಷಣ ರಾಜ ಇಂದ್ರದ್ಯುಮ್ನನು ತಾನೇ ಆ ದೇವತೆಯನ್ನು ನೋಡಬೇಕು ಅಂತ ಧಾವಿಸಿ ಬರ್ತಾನೆ. ಆದರೆ ಆಗಿದ್ದು ಮಾತ್ರ ಬೇರೆಯೇ. ರಾಜ ಪವಿತ್ರ ಸ್ಥಳವನ್ನ ತಲುಪುವಷ್ಟರಲ್ಲಿ ನೀಲಮಾಧವನು ಅಲ್ಲಿರಲಿಲ್ಲ, ಮಾಯವಾಗಿಬಿಟ್ಟಿದ್ದ. ರಾಜ ದುಃಖದಿಂದ ಕೂಸ್ದು ಹೋದ. ಆಗ ಮತ್ತೊಂದು ಆಕಾಶವಾಣಿ ಕೇಳಿಸುತ್ತೆ. ದುಃಖಿಸಬೇಡ ರಾಜ, ನೀನು ನನ್ನನ್ನು ಪುರಿಯಲ್ಲಿ ಒಂದು ಹೊಸ ರೂಪದಲ್ಲಿ ನೋಡ್ತೀಯ ಅಂತ. ಇದು ಒಂದು ಭರವಸೆಯಾಗಿತ್ತು. ಹಾಗಾದ್ರೆ ಆ ಹೊಸ ರೂಪ ಯಾವುದು, ಹೇಗೆ ಬರುತ್ತೆ? ಆಕಾಶವಾಣಿ ಹೇಳಿದಾಗೇನೆ ಪುರಿಯ ಸಮುದ್ರ ತೀರದಲ್ಲಿ ಒಂದು ದಿವ್ಯವಾದ, ಅಲೌಕಿಕವಾದ ಮರದ ತುಂಡು ತೇಲಿ ಬರುತ್ತೆ. ಇದನ್ನೇ ದಾರು ಬ್ರಹ್ಮ ಅಂದ್ರೆ ದೈವಿಕ ಮರ ಅಂತ ಕರೆಯಲಾಗುತ್ತೆ. ಇದೇ ಆ ಹೊಸ ವಿಗ್ರಹಗಳ ಮೂಲವಸ್ತು. ಸರಿ, ಈಗ ನಮ್ಮ ಕಥೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ. ಈ ದಾರುಬ್ರಹ್ಮದಿಂದ ವಿಗ್ರಹಗಳನ್ನು ಕೆತ್ತೋಕೆ ಸಾಮಾನ್ಯ ಶಿಲ್ಪಿಗಳು ಬರೋದಿಲ್ಲ. ಸ್ವತಃ ದೇವಶಿಲ್ಪಿ ವಿಶ್ವಕರ್ಮನೇ ಒಬ್ಬ ವಯಸ್ಸಾದ ಶಿಲ್ಪಿಯ ವೇಷದಲ್ಲಿ ಅಲ್ಲಿಗೆ ಬರ್ತಾನೆ. ಆ ವೃದ್ಧ ಶಿಲ್ಪಿ ಬಂದವನೇ ಒಂದು ವಿಚಿತ್ರವಾದ, ಕಠಿಣವಾದ ಷರತ್ತನ್ನ ಹಾಕ್ತಾನೆ. ನಾನು 21 ದಿನಗಳ ಕಾಲ ಬಾಗಲ ಹಾಕ್ಕೊಂಡು ಈ ಕೋಣೆಯೊಳಗೆ ಕೆಲಸ ಮಾಡ್ತೀನಿ. ಆ ಸಮಯ ಮುಗಿಯೋವರೆಗೂ ಯಾರೂ ಯಾವುದೇ ಕಾರಣಕ್ಕೂ ಬಾಗಲು ತೆರೆಯಬಾರದು ಅಂತ. ಅನಿವಾರ್ಯವಾಗಿ ರಾಜ ಒಪ್ಕೊಳ್ತಾನೆ. ದಿನಗಳು ಉರುಳ್ತಾ ಹೋದವು. 5 ದಿನ, 10 ದಿನ. ಒಳಗಿನಿಂದ ಯಾವುದೇ ಕೆತ್ತನೆ ಶಬ್ದವೂ ಕೇಳಿಸ್ತಿಲ್ಲ. ಸಂಪೂರ್ಣ ನಿಶ್ಶಬ್ದ.
15ನೇ ದಿನಕ್ಕೆ ಬರ್ತಿದ್ದ ಹಾಗೆ ರಾಣಿ ಗುಂಡಿಚಾಳಿಗೆ ಭಯ ಶುರುವಾಯಿತು. ಅಯ್ಯೋ, ಒಳಗಡೆ ಆ ವೃದ್ಧ ಶಿಲ್ಪಿಗೇನಾಯ್ತೋ ಏನೋ ಅಂತ ಅವಳಿಗೆ ತೀವ್ರವಾದ ಚಿಂತೆ ಕಾಡೋಕೆ ಶುರುವಾಗುತ್ತೆ. ಕೊನೆಗೆ ಅವಳ ಸಹನೆ ಮೀರಿ ಹೋಯ್ತು. ತನ್ನ ಆತಂಕವನ್ನ ತಡೆಯೋಕೆ ಆಗದೆ ರಾಣಿ ಗುಂಡಿಚ ದೈವಿಕ ಆದೇಶವನ್ನ ಮೀರಿ ಬಾಗಿಲನ್ನ ತೆರೆಯೋಕೆ ಆಜ್ಞೆ ಮಾಡಿಬಿಡ್ತಾಳೆ. ಕಥೆಯ ಅತ್ಯಂತ ನಿರ್ಣಾಯಕ ಕ್ಷಣ ಇದು. ಬಾಗಿಲು ತೆರೆದು ನೋಡಿದಾಗ ಅಲ್ಲೇನಾಯ್ತು ಗೊತ್ತಾ? ಒಳಗೆ ಶಿಲ್ಪಿ ಇರಲಿಲ್ಲ, ಮಾಯವಾಗಿದ್ದ. ಅವನ ಜಾಗದಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯ ವಿಗ್ರಹಗಳು ನಿಂತಿದ್ದವು. ಆದರೆ ಕೈ ಮತ್ತು ಕಾಲುಗಳಿಲ್ಲದೆ ಅಪೂರ್ಣ ರೂಪದಲ್ಲಿ. ಹೀಗೆ ನಾವು ಮೊದಲು ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲೇ ಸಿಕ್ತು. ರಾಜ ಮತ್ತೆ ದುಃಖದಲ್ಲಿ ಮುಳುಗಿದಾಗ ಮತ್ತೊಮ್ಮೆ ಆಕಾಶವಾಣಿ ಕೇಳಿಸ್ತೆ. ಇದೇ ನನ್ನ ಇಚ್ಛೆಯ ರೂಪ, ಇದನ್ನೇ ನೀನು ಪೂಜಿಸು. ಭಕ್ತಿಗೆ ರೂಪ ಆಕಾರ ಮುಖ್ಯವಲ್ಲ, ಭಾವನೆ ಮುಖ್ಯ. ಇದರರ್ಥ ಏನು? ಈ ಅಪೂರ್ಣ ರೂಪವೇ ದೇವರ ದೃಷ್ಟಿಯಲ್ಲಿ ಸಂಪೂರ್ಣವಾಗಿತ್ತು, ಪರಿಪೂರ್ಣವಾಗಿತ್ತು.